ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಇತ್ಯರ್ಥಗೊಳಿಸೋದಕ್ಕೆ ಸಂಧಾನ ಮಾತುಕತೆ ನಡೆಸಲಾಗ್ತಾ ಇದೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದಂತಹ ವಾಕ್ಯವನ್ನ ಇರಾನ್ ವ್ಯಂಗ್ಯವಾಡಿದೆ. ಅಮೆರಿಕ ತನ್ನೊಂದಿಗೆ ತಾನೇ ಮಾತುಕತೆ ನಡೆಸ್ಕೊಳ್ತಾ ಇದೆ ಅಂತ ಹೇಳಿ ಇರಾನ್ ಮಿಲಿಟರಿಯ ವಕ್ತಾರ ಹೇಳಿಕೆಯನ್ನ ನೀಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧವನ್ನ ಕೊನೆಗೊಳಿಸೋದಕ್ಕೆ ಇರಾನ್ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇದೆ ಅಂತ ಹೇಳಿ ಟ್ರಂಪ್ ಮಂಗಳವಾರ ಹೇಳ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಯುದ್ಧವನ್ನ ಕೊನೆಗೊಳಿಸೋದಕ್ಕೆ 15 ಅಂಶಗಳ ಯೋಜನೆಯನ್ನ ಕೂಡ ರಚಿಸಿ ಇರಾನ್ಗೆ ಕಳಿಸಿರೋದಾಗಿ ಕೂಡ ಅವರು ಹೇಳಿದ್ರು. ನಿಮ್ಮ ಆಂತರಿಕ ಸಂಘರ್ಷವು ನಿಮ್ಮೊಂದಿಗೆ ನೀವೇ ಮಾತುಕತೆ ನಡೆಸುವಂತ ಹಂತಕ್ಕೆ ತಲುಪಿದೆಯಾ ಅಂತ ಹೇಳಿ ಇರಾನಿನ ಸಶಸ್ತ್ರ ಪಡೆಯ ವಕ್ತಾರ ಇಬ್ರಾಹಿಂ ಜೋಲ್ಫಾಕರಿ ಅವರು ಹೇಳಿದ್ದಾರೆ. ಹಾಗೆ ನಮ್ಮಂತಹ ಜನರು ನಿಮ್ಮೊಂದಿಗೆ ಎಂದಿಗೂ ಹೊಂದಿಕೆಯಾಗಲು ಸಾಧ್ಯವಿಲ್ಲ. ನಾವಿದನ್ನ ಹೇಳುತ್ತಲೇ ಬಂದಿದ್ದೇವೆ. ನಮ್ಮಂಥವರಿಗೆ ನಿಮ್ಮೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಆಗೋದಿಲ್ಲ. ಇದು ಎಂದಿಗೂ ಸಾಧ್ಯವಿಲ್ಲ ಅಂತ ಹೇಳಿ ಕೂಡ ಅವರು ಹೇಳಿದ್ದಾರೆ. ಈ ತನ್ಮಧ್ಯೆ ಪಶ್ಚಿಮ ಏಷ್ಯಾದಲ್ಲಿರುವ ಸಂಘರ್ಷಗಳನ್ನು ಇತ್ಯರ್ಥಗೊಳಿಸೋದಕ್ಕೆ ಇರಾನಿಗೆ 15 ಅಂಶಗಳ ಪ್ರಸ್ತಾವನೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಿಟ್ಟಿದ್ದಾರೆ. ಪ್ರಸ್ತಾವನೆ ವಿವರ ಇನ್ನೂ ಬಹಿರಂಗವಾಗಿಲ್ಲ.